ನಮಸ್ತೆ. ದೇವಸ್ಥಾನದಲ್ಲಿ ಕೊಡುವಂಥ ಪುಳಿಯೋಗರೆ ಯಾರಿಗಿಷ್ಟ ಇಲ್ಲ ಹೇಳಿ, ಎಲ್ಲರಿಗೂ ಇಷ್ಟ. 6 ತಿಂಗಳಿಟ್ರು ಅಳಗಲ್ಲ, ತುಂಬಾ ಚೆನ್ನಾಗಿರುತ್ತೆ. 2 ಸ್ಪೂನಷ್ಟು ನಾನು ಎಳ್ಳನ್ನ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಅದೇ ಬಾಣಲಿಗೆ ನಾನು 1 ಸ್ಪೂನಷ್ಟು ಎಣ್ಣೆ, 1 ಸ್ಪೂನಷ್ಟು ಮೆಣಸು, 1 ಸ್ಪೂನಷ್ಟು ಸಾಸಿವೆ, 4 ಸ್ಪೂನಷ್ಟು ಜೀರಿಗೆನ ಹಾಕೊಂಡಿದ್ದೀನಿ. ಮೆಂತ್ಯ ಅರ್ಧ ಸ್ಪೂನ್ ಹಾಕೊಳ್ಳಿ, ಸ್ಕಿಪ್ ಆಗಿದೆ ಇಲ್ಲಿ. 12 ಒಣಮೆಣಸಿಕಾಯಿ ಅಂದರೆ ಗುಂಟೂರು 12, ಬ್ಯಾಡಗೆ 12. ಇವಾಗ 8 ಸ್ಪೂನಷ್ಟು ನಾನು ಧನಿಯಾ ಕಾಳನ್ನ ಹಾಕೊಂಡು, ಅರ್ಧ ಸ್ಪೂನಷ್ಟು ಅರಿಶಿನ, ಅರ್ಧ ಸ್ಪೂನಷ್ಟು, ನಂತರ ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ಕಡಲೆಬೇಳೆ 1 ಸ್ಪೂನು, ಉದ್ದಿನಬೇಳೆ 1 ಸ್ಪೂನ್ ಹಾಕೊಂಡು ಅದನ್ನೆಲ್ಲ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ಅರ್ಧ ಹೋಳಷ್ಟು ನಾನು ಕೊಬ್ಬರಿನ ಚೆನ್ನಾಗಿ ಹುರಿದು ನಂತರ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 1 ದೊಡ್ಡ ಸ್ಪೂನ್ ಅಲ್ಲಿ ಹುಣಸೆ ಹಣ್ಣು ಕೂಡ ಹುರ್ಕೊಳ್ಳಿ ಚೆನ್ನಾಗಿ. ನಂತರ ಬೆಲ್ಲನೂ ಕೂಡ ಹಾಕೊಂಡು ಪೌಡ್ರ್ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಅದು ಇಷ್ಟ ಆಗಲ್ಲ ಅಂತಂದರೆ ನೀವು ಬೇರೆ ಗೊಜ್ಜು ಮಾಡಿಕೊಂಡು ಹುಣಸೆ ಹಣ್ಣು ಮತ್ತು ಬೆಲ್ಲನ ಕುದಿಸ್ಕೊಂಡು ನಂತರ ಈ ಪೌಡ್ರನ್ನ ಹಾಕಿ, ನಿಮ್ಗೆ ಯಾವಾಗ ಬೇಕು ಆವಾಗ ಒಗ್ಗರಣೆ ಹಾಕ್ಕೊಂಡು 2 ಸ್ಪೂನಷ್ಟು ತುಪ್ಪ, ಬಿಸಿಯನ್ನು ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕು ಅಷ್ಟು ಪೌಡ್ರನ್ನ ಮಿಕ್ಸ್ ಮಾಡಿಕೊಂಡು ತಿಂತಾ ಇದ್ರೆ ದೇವಸ್ಥಾನದಲ್ಲಿ ಕೊಡೋ ಥರನೇ ಇರುತ್ತೆ. ಥ್ಯಾಂಕ್ ಯು.